ಎಲ್ಲ ಧ್ಯಾನ ಬಂಧುಗಳಿಗೆ ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ನಮಿಸುತ್ತಾ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತಾ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹೋತ್ತಾರ್ ಬಾಬಾ ಅವರನ್ನ ನನ್ನ ಹುಣ್ ಮಂದಿರದಲ್ಲಿ ಸ್ಮರಿಸುತ್ತಾ, ನನ್ನ ಗುರುಗಳಾದ ತಟವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿ ಅವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವಂದರ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ ಗಳಿಗೆ ವಂದಿಸುತ್ತಾ, ಸೀತಾ ಮಾತೆ, ಯಶೋಧರ ಮಾತೆ, ವಸುಂಧರ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ನಾವಿಂದಿನ ಸ್ವಾಧ್ಯಾಯವನ್ನ ಆರಂಭಿಸೋಣ ಮಾಸ್ಟರ್ಸ್. ಸ್ವಾಧ್ಯಾಯಕ್ಕಾಗಿ ನಾವು ಇವತ್ತು ಸರೋಜಿನಿ ಮೇಡಮ್ ಅವರನ್ನ ಇನ್ವೈಟ್ ಮಾಡ್ತಾ ಇದ್ದೀವಿ. ಮೇಡಮ್ ಅವರು ಪ್ರಾಣ ಶಕ್ತಿ ಅಂತಕ್ಕಂತಹ ಅದ್ಭುತವಾಗಿರ್ತಕ್ಕಂಥದ್ದು ಪುಸ್ತಕದ ಒಂದು ಜ್ಞಾನವನ್ನ ನಮಗೆಲ್ಲ ಹಂಚಿಕೊಡ್ತಾ ಇದ್ದಾರೆ. ಅವರನ್ನ ಸ್ವಾಗತ ಮಾಡೋಣ. ವೆಲ್ಕಮ್ ಮೇಡಮ್, ವೆಲ್ಕಮ್ ಟು ಅವರ್ ಸೆಷನ್ ಅಂಡ್ ಓವರ್ ಟು ಯು ಮೇಡಮ್. ಶುರು ಮಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಮೇಡಮ್. ಪ್ರಥಮದಲ್ಲಿ ಗುರುಪತ್ರಿಜಿಯವರಿಗೆ ಕೋಟಿ ಪ್ರಣಾಮಗಳನ್ನ ಸಲ್ಲಿಸುತ್ತಾ ಸ್ವರ್ಣಮಾಲಾ ಅಮ್ಮನವರಿಗೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ನನ್ನ ಧ್ಯಾನ ಗುರುಗಳಾದ ಕೇತಪ್ಪ ಗುರುಗಳಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಎಲ್ಲ ಅಸ್ಟ್ರಲ್ ಮಾಸ್ಟರ್ಸ್ಗಳಿಗೂ ನನ್ನ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ವಸುಂಧರ ವಾರಿಯರ ಎಲ್ಲ ನನ್ನ ಸಹೋದರಿಯರಿಗೂ ನನ್ನ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗೌರವದೇವಿ ಮೇಡಮ್ ಅವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಈ ಧ್ಯಾನವನ್ನು ಸ್ವಾಧ್ಯಾಯದ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇವತ್ತು ನಾವು ಪ್ರಾಣಶಕ್ತಿ ಅಂತಕ್ಕಂಥ ಒಂದು ಚಾರ್ಕಂ ಸರಡೈರ್ ಅವರು ಬರುವಂತ ಪ್ರಾಣಶಕ್ತಿ ಅಂತಕ್ಕಂಥ ಪುಸ್ತಕದ ಒಂದು ಸ್ವಾಧ್ಯಾಯ ಮಾಡ್ತಾ ಇದ್ದೇವೆ. ಅನುವಾದಕ್ಕಾಗಿ ನಾಗಜ್ಯೋತಿ ಸುಮಲತಾ ರಾಜು ಅನ್ನುವಂಥವ್ರು ಈ ಪುಸ್ತಕದ ಅನುವಾದವನ್ನು ಮಾಡಿದ್ದಾರೆ. ಇದರ ಒಂದು ಅಧ್ಯಾಯ ಅಂತಸಾಕ್ಷಿ ಅಂತಕ್ಕಂಥ ಒಂದು ಅಧ್ಯಾಯದಲ್ಲಿ ನಾವಿದ್ದೇವೆ. ಅಂತಸಾಕ್ಷಿ ಅಂತಕ್ಕಂಥ ಅಧ್ಯಾಯದಲ್ಲಿ ನಾವು ಈ ಹಿಂದಿನ ವರ್ಗದಲ್ಲಿ 2 ದಿನಗಳವರೆಗೆ ಅಧ್ಯಯನ ತಪ್ಪಿತ್ತು. ಈ ಹಿಂದಿನ ಒಂದು ಪಯಣದಲ್ಲಿ ನಾವು ಜೀವನ ಪ್ರಜ್ಞೆ ಯಾವ ರೀತಿ ನಾವು ಹೊಂದಬೇಕು, ಕೌಶಲ್ಯಗಳು, ಪ್ರತಿಭೆಗಳಿಗೆ ಯಾವ ರೀತಿ ಅಭಿವೃದ್ಧಿ ಪಡಿಸ್ಕೊಳ್ಬೇಕು, ನಮ್ಮ ಹೋದ ಜನ್ಮದ ಕೌಶಲ್ಯಗಳನ್ನ ಈ ಜನ್ಮದಲ್ಲಿ ನಾವು ಯಾವ ರೀತಿ ಬಳಸಬೇಕು ಅಂತಕ್ಕಂಥದ್ದನ್ನ ನಾವು ನೋಡಿದ್ದೀವಿ. ಇನ್ನು ಮುಂದುವರೆದಂತೆ ಪ್ರಾಣಶಕ್ತಿ ಕೊರತೆ ಇರುವ ಬಲಹೀನರಾದ ಮನುಷ್ಯರು ತಮ್ಮ ಗತ ಜನ್ಮಗಳಲ್ಲಿ ಅನುಭವ, ಜ್ಞಾನಗಳನ್ನು, ಪ್ರತಿಭೆ, ಕೌಶಲ್ಯಗಳನ್ನು ವರ್ತಮಾನ ಜನ್ಮದಲ್ಲಿ ಉಪಯೋಗಿಸಿಕೊಳ್ಳುವುದಿಲ್ಲ. ಪ್ರಾಣಶಕ್ತಿ ಕೊರತೆ ಇತ್ತಂತಂದ್ರೆ ಆ ಜನ ತಮ್ಮ ಒಂದು ಗತ ಜನ್ಮದ ಕೌಶಲ್ಯವನ್ನ, ಗತ ಜನ್ಮದ ಒಂದು ಅನುಭವಗಳನ್ನ, ಗತ ಜನ್ಮದ ಜ್ಞಾನವನ್ನ ಈ ಜನ್ಮದಲ್ಲಿ, ವರ್ತಮಾನ ಜನ್ಮದಲ್ಲಿ ನಾವು ಬಳಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾವ ವ್ಯಕ್ತಿಗೆ ಪ್ರಾಣಶಕ್ತಿ ತುಂಬಾ ಇದೆಯಲ್ಲ, ಯಾವ ವ್ಯಕ್ತಿಗೆ ಪ್ರಾಣಾಗ್ನಿ ಹೊಂದಿದಾನಲ್ಲ, ಆ ವ್ಯಕ್ತಿ ಮಾತ್ರ ಈ ಒಂದು ಗತ ಜನ್ಮದ ಅನುಭವಗಳನ್ನು ಹೊಂದಲಿಕ್ಕೆ, ಗತ ಜನ್ಮದ ಜ್ಞಾನಗಳನ್ನ ಬಳಸಲಿಕ್ಕೆ, ಗತ ಜನ್ಮದ ಪ್ರಯಾಣಗಳನ್ನ ನಾವು ಇಲ್ಲಿ ಮುಂದುವರಿಸಲಿಕ್ಕೆ ಸಾಧ್ಯ ಆಗ್ತದ ಅಂತ ಹೇಳ್ತಾ ಇದ್ದಾರೆ. ಅಂತಹ ಮನುಷ್ಯರು ಅವರ ವರ್ತಮಾನ ಜನ್ಮವೇ ಮೊದಲ ಜನ್ಮವೆಂಬಂತೆ ಎಲ್ಲಾ ವಿಷಯಗಳನ್ನು ಪುನಃ ಮೊದಲಿನಿಂದಲೂ ಕಲಿಯಬೇಕಾಗುತ್ತದೆ. ಅಂತ ಜನ ಏನ್ ಮಾಡ್ಬೇಕಾಗ್ತದ, ಇದೇ ಜನ್ಮವೇ ನಮ್ಮದು ಮೊದಲು ಜನ್ಮ ಅನ್ನುವಂಗ ಎಲ್ಲವನ್ನು ಮತ್ತೆ ಅದು ಮೊದಲಿನಿಂದಲೂ ಕಲಿಯುವಂತ ಪರಿಸ್ಥಿತಿ ಬರ್ತದ ಅಂತಕ್ಕಂಥದ್ದನ್ನ ಇಲ್ಲೇ ಹೇಳ್ತಾ ಇದ್ದಾರೆ. ಪ್ರಾಣಶಕ್ತಿ ಎಲ್ಲಾ ಚೈತನ್ಯ ಆಯಾಮಗಳಲ್ಲಿ ಇರುವ ನಮ್ಮ ಚೈತನ್ಯ ಚಕ್ರಗಳನ್ನು ಪ್ರಭಾವಿತಗೊಳಿಸುತ್ತಾ ನಮ್ಮ ಚೈತನ್ಯವನ್ನು ಎಲ್ಲಾ ಚೈತನ್ಯ ಆಯಾಮಗಳಲ್ಲಿ ಎಷ್ಟೋ ಜನ್ಮಗಳ ಕಾಲ ಚಲಿಸುವಂತೆ ಮಾಡುತ್ತದೆ. ನೋಡ್ರಿ, ಪ್ರಾಣಶಕ್ತಿಯ ಒಂದು ಚೈತನ್ಯ ನಮ್ಮ ಒಂದು ಚಕ್ರಗಳ ಚಲನೆಯನ್ನ ಹೊಂದಿ ಪ್ರಭಾವಿತಗೊಳಿಸಿ ನಾವು ಪ್ರತಿ ಜನ್ಮದಲ್ಲಿಯೂ ಕೂಡ ಅವುಗಳನ್ನ ನಾವು ಹೊಂದಿದಂತಹ ಚೈತನ್ಯವನ್ನ, ಶಕ್ತಿಯನ್ನ ನಾವು ಎಷ್ಟೋ ಜನ್ಮಗಳವರೆಗೂ ಕೂಡ ಬಳಸ್ತಕ್ಕಂತ, ಚಲನೆ ಹೊಂದುತ್ತಾ ಆ ಜನ್ಮವನ್ನು ನಾವು ಅನುಭವಿಸುತ್ತಾ ಹೋಗ್ಲಿಕ್ಕೆ ಅವಕಾಶ ಕೊಡ್ತದ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶರೀರದಲ್ಲಿ ಇರುವ ಎಷ್ಟೋ ಮೂಲ ಪ್ರಕೃತಿಗಳು, ಮೂಲ ಧಾತುಗಳು ಮರಣಾನಂತರ ಸೂಕ್ಷ್ಮ ಲೋಕಗಳಿಗೆ ನಾವು ನಿಷ್ಕ್ರಮಿಸುವಾಗ ಅದು ಉರಿಯಲು ಸಹ ಪ್ರಾಣಶಕ್ತಿಯೇ ಸಹಕರಿಸುತ್ತದೆ. ನೋಡ್ರಿ, ನಮ್ಮ ಒಂದು ಮರಣಾನಂತರದ ನಾವು ಹೋಗ್ತಕ್ಕಂತ ಸೂಕ್ಷ್ಮ ಲೋಕದ ಒಂದು ಪಯಣಕ್ಕೆ ಅದು ನಮ್ಮ ದೇಹ ಉರಿಯಲು ಕೂಡ ಪ್ರಾಣಶಕ್ತಿಯೇ ಸಹಕರಿಸ್ತದೆ. ಆ ದೇಹವನ್ನ, ಭೌತಿಕ ದೇಹವನ್ನ
ಉರಿದು ಆ ಭೌತಿಕ ದೇಹವನ್ನ ಈ ಭೂಮಿಗೆ ಪಂಚಭೂತಗಳಿಗೆ ಅರ್ಪಣೆ ಮಾಡ್ಲಿಕ್ಕೆ ಕೂಡ ಪ್ರಾಣಶಕ್ತಿಯೇ ಸಹಕರಿಸ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಮ್ಮಲ್ಲಿರುವ ಬಹಳಷ್ಟು ಅಭ್ಯಾಸಗಳು, ವ್ಯಸನಗಳು ವಿಶ್ವ ಕ್ಷೇತ್ರಾಗ್ನಿಯಲ್ಲಿ ದಗ್ಧವಾಗಲು ನಿರಂತರವೂ ಸಿದ್ಧವಾಗಿರುತ್ತದೆ. ನೋಡ್ರಿ, ನಮ್ಮಲ್ಲಿ ಇರ್ತಕ್ಕಂಥ ಒಂದು ಅಭ್ಯಾಸಗಳು, ವ್ಯಸನಗಳು ಯಾವಾಗಲೂ ವಿಶ್ವ ಕ್ಷೇತ್ರಾಗ್ನಿಯಲ್ಲಿ ದಗ್ಧವಾಗಿರ್ಲಿಕ್ಕೆ ಸಿದ್ಧವಾಗಿರ್ತಾವ. ನಮ್ಮಲ್ಲಿ ಇರುವ ಬಹಳಷ್ಟು ಋಣ ಆಲೋಚನೆಗಳು ಆ ಮಹಾವಿಶ್ವ ಕ್ಷೇತ್ರಾಗ್ನಿಯಲ್ಲಿ ಬಹಳ ಸುಲಭವಾಗಿ ಆಹುತಿ ಆಗುತ್ತಿರುತ್ತವೆ. ನೋಡ್ರಿ, ನಮ್ಮ ಇಲ್ಲಿರ್ತಕ್ಕಂಥ ಒಂದು ವಿರುದ್ಧ ಆಲೋಚನೆಗಳು ಅಥವಾ ಋಣ ಆಲೋಚನೆಗಳು ಈ ವಿಶ್ವ ಕ್ಷೇತ್ರಾಗ್ನಿಯಲ್ಲಿ ಆಹುತಿಯಾಗಿ ದಗ್ಧವಾಗಿ ಹೋಗ್ತಿರ್ತಾವ ಅಂತಕ್ಕಂಥದ್ದನ್ನ ಇಲ್ಲಿ ನಮ್ಮ ನೋಡ್ತೇವೆ. ನಮ್ಮ ಅಹಂಕಾರಕ್ಕೆ, ಅಹಂಭಾವಕ್ಕೆ, ಅಸೂಯೆ, ಕುತಂತ್ರಗಳಿಗೆ, ಅಸೂಯೆ, ದ್ವೇಷಗಳಿಗೆ, ಬೇರ್ಪಡಿಸುವ ಸ್ವಾರ್ಥ ಪ್ರವೃತ್ತಿಗೆ, ಭ್ರಮೆಗಳಿಗೆ ಸಂಬಂಧಿಸಿದ ಎಷ್ಟೋ ಆಲೋಚನೆಗಳು ಆ ವಿಶ್ವ ಕ್ಷೇತ್ರಾಗ್ನಿಯಲ್ಲಿ ಪಟಾಕಿಯಂತೆ ಸುಲಭವಾಗಿ ಸಿಡಿದು ಹೋಗುತ್ತದೆ. ನೋಡ್ರಿ, ನಾವು ಹೊಂದಿರ್ತಕ್ಕಂಥ ಅಹಂಭಾವ ಅಥವಾ ಒಂದು ದ್ವೇಷ, ಅಸೂಯೆ ಅಂತ ಮನೋಭಾವನೆಗಳು ಈ ವಿಶ್ವ ಕ್ಷೇತ್ರಾಗ್ನಿಯಲ್ಲಿ ಸಿಡಿದು ಪಟಾಕಿಯಂತೆ ಸಿಡಿದು ದಗ್ಧವಾಗಿ ಉರಿದು ಹೋಗಿಬಿಡ್ತವ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಮನುಷ್ಯರು ನರಕದ ಬಗ್ಗೆ ಮಾತನಾಡುತ್ತಿರುತ್ತಾರೆ, ಆದರೆ ಆ ಮಹಾದೇವನು ಯಾವ ನರಕವನ್ನು ಸೃಷ್ಟಿಸಲಿಲ್ಲ. ಮಾನವರೇ ವಿಶ್ವ ಕ್ಷೇತ್ರಾಗ್ನಿಯಲ್ಲಿ ಉರಿದು ಸಿಡಿದು ಹೋಗುವ ವಿಸ್ಫೋಟಕಗಳಿಂದ ತಮ್ಮ ಅಂತರಂಗವನ್ನು ತುಂಬಿಕೊಂಡು ನರಕವನ್ನು ಸೃಷ್ಟಿಸಿಕೊಂಡು ಅದರಲ್ಲಿಯೇ ಸುಟ್ಟು ಹೋಗುತ್ತಾ ಬಹಳಷ್ಟು ಆತ್ಮಕ್ಷೋಭೆಗಳನ್ನು ಅನುಭವಿಸುತ್ತಿರುತ್ತಾರೆ. ನೋಡ್ರಿ, ಯಾವ ನರಕವನ್ನೂ ಇಲ್ಲಿ ಸೃಷ್ಟಿ ಮಾಡಿಲ್ಲ ಮಹಾದೇವ. ನಾವು ನಮ್ಮ ಮನಸ್ಸಿನಲ್ಲಿ ನಾವು ಹೊಂದತಕ್ಕಂಥ ವಿಪರೀತವಾದಂತ ಒಂದು ಸ್ಫೋಟಕಗಳಿಂದ ಅಥವಾ ದ್ವೇಷೆಯಿಂದ ಅಥವಾ ಅಸೂಯೆಯಿಂದ ನಾವು ನಮ್ಮ ನರಕವನ್ನು ನಾವೇ ಸೃಷ್ಟಿಸಿ ಮಾಡಿಕೊಂಡು ಆ ನರಕದಲ್ಲಿ ನಾವೇ ಬಿದ್ದು ಹಾಳಾಗಿ ಹೋಗ್ತಕ್ಕಂಥ, ಸುಟ್ಟು ಹೋಗ್ತಕ್ಕಂಥ ಪರಿಸ್ಥಿತಿಗಳದಾವ ಅಂತಕ್ಕಂಥದ್ದನ್ನು. ಆ ನರಕಗಳು ಆ ಮನುಷ್ಯರು ತಮ್ಮಲ್ಲಿ ತುಂಬಿಕೊಂಡಿಟ್ಟಿರುವ ಸ್ಫೋಟಕಗಳಿಂದಲೇ ಅವರು ಮರಣಾನಂತರ ಜೀವನಕ್ಕೆ ಪ್ರವೇಶಿಸಿದಾಗ ಅವರು ಶೀಘ್ರವಾಗಿ ಬಹಳ ಆಲಸ್ಯದಿಂದಾದರೂ ಅವರಿಗಾಗಿ ಸಿದ್ಧವಾಗಿ ಮುಂದುವರಿಯುವುದು ಅಳಿದು ಹೋಗುತ್ತದೆ. ನೋಡ್ರಿ, ಅವ್ರೇನು ಹೊಂದಿರ್ತಾರಲ್ಲ ಅಂಥ ಸ್ಫೋಟಕಗಳಿಂದ ಅವ್ರಿಗೂ ಕೊನೆಯಾದಾಗ ಅವರು ಮುಂದಿನ ಜನ್ಮದಲ್ಲಿಯೂ ಕೂಡ ಈ ಒಂದು ಮಾರ್ಗಕ್ಕೆ ಬರಲಿಕ್ಕೆ ಸಾಧ್ಯವಾಗೋದಿಲ್ಲ, ಬಹಳಷ್ಟು ಆಲಸ್ಯದಿಂದ ಉಳಿದುಕೊಳ್ತಾರೆ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ತೀವಿ. ಆದುದರಿಂದ ನಮ್ಮ ಸ್ವಭಾವದಲ್ಲಿರುವ ಎಲ್ಲಾ ಅವ್ಯವಸ್ಥೆಗಳನ್ನು ಎಲ್ಲವನ್ನು ತೊಲಗಿಸಿಕೊಂಡು ಮರಣಾನಂತರ ಆ ವಿಶ್ವ ಕ್ಷೇತ್ರದೊಳಗೆ ಯಾವ ವಿಸ್ಫೋಟಕಗಳಿಲ್ಲದೆ ನಾವು ಪ್ರವೇಶಿಸಲು ನಮಗೆ ಪ್ರಾಣಶಕ್ತಿಯು ಅತ್ಯಗತ್ಯ. ನೋಡ್ರಿ, ಇಲ್ಲಿ ನಾವು ಮರಣಾನಂತರ ನಾವು ಯಾವ ವಿಸ್ಫೋಟಕಗಳಿಲ್ಲದೆ ನಮ್ಮ ಒಂದು ಈ ಜನ್ಮದ ಅನುಭವಗಳನ್ನ ಹಾಳು ಮಾಡಿಕೊಳ್ಳಲಾರದೆ ನಿಯಮಿತವಾಗಿ ಉಳಿಸಿಕೊಂಡು ಬಳಸಿಕೊಂಡು ಅದನ್ನು ಮುಂದಿನ ಜನ್ಮಕ್ಕೆ ಒಯ್ಲಿಕ್ಕೆ ನಮಗೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಬಹಳ ಉಪಯೋಗವಾದ ಅಂತಕ್ಕಂಥದ್ದನ್ನು ಹೇಳ್ತಾ ಇರ್ತಾರೆ. ಮೃತ್ಯುವಿನ ನಂತರ ಸೂಕ್ಷ್ಮ ಪ್ರಪಂಚದಲ್ಲಿ ಪ್ರವೇಶಿಸುತ್ತಿರುವ ಅಂತಹ ಆತ್ಮಕ್ಕೆ ಬಹಳ ಅನುಕೂಲಗಳು ಇರುತ್ತವೆ. ಆ ಅನುಕೂಲಗಳು ಆ ಸೂಕ್ಷ್ಮ ಪ್ರಪಂಚಕ್ಕೆ ಮಾತ್ರ ಸೀಮಿತವಾಗದೆ ಮತ್ತೊಂದು ಜನ್ಮಕ್ಕೂ ಸಹ ಪ್ರಯೋಜನಕಾರಿಯಾಗುತ್ತದೆ. ನೋಡ್ರಿ, ಒಂದು ಜನ್ಮದಲ್ಲಿ ನಾವು ಹೊಂದಿದಂತ ಸೂಕ್ಷ್ಮವಾದಂತ ಒಂದು ಜ್ಞಾನವನ್ನ ಈ ಸೂಕ್ಷ್ಮ ಪ್ರಪಂಚದಲ್ಲಿ ನಾವು ಸೀಮಿತಗೊಳಿಸಲಾರದೆ, ಇದೇ ಜನ್ಮದಲ್ಲಿ ನಾವು ಸೀಮಿತಗೊಳಿಸಲಾರದೆ ಆ ಒಂದು ಜ್ಞಾನವನ್ನ ಮುಂದಿನ ಜನ್ಮಗಳಿಗೆ, ಎಷ್ಟೋ ಜನ್ಮಗಳಿಗೆ ಕೊಂಡೊಯ್ದು ಬಳಸಲಿಕ್ಕೆ ನಮ್ಮಿಂದ ಸಾಧ್ಯ ಆಗ್ತಕ್ಕಂಥದ್ದು, ಆ ಸಾಧ್ಯತೆಗೆ ಸಹಕರಿಸ್ತಕ್ಕಂಥದ್ದು ಪ್ರಾಣಶಕ್ತಿ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ಸೂಕ್ಷ್ಮ ಲೋಕಗಳಿಂದ ಬಹಳಷ್ಟು ನಿಧಿಗಳನ್ನು ಆ ಜೀವಿಯು ತನ್ನೊಂದಿಗೆ ತಂದುಕೊಳ್ಳುತ್ತಾನೆ. ನೋಡ್ರಿ, ಆ ಸೂಕ್ಷ್ಮ ಲೋಕಗಳಿಂದ ಒಬ್ಬ ವ್ಯಕ್ತಿ ತನ್ನೊಂದಿಗೆ ಆ ನಿಧಿಗಳನ್ನ ತಂದುಕೊಳ್ತಾನೆ ಅಂತಕ್ಕಂಥದ್ದನ್ನ ಇವಾಗ ತಾನೇ ಕ್ಲಾಸ್ನಲ್ಲಿ ಅನಿತಾ ಮೇಡಮ್ ಅವರಿಗೆ ಸರ್ ಎಷ್ಟೋ ಜನ್ಮಗಳಿಂದ ಪರಿಚಯವಿದ್ದಂಥದ್ದನ್ನ, ಅವರಿಗೆ ಸಹಕಾರ ಮಾಡಿದ್ದಂಥದ್ದನ್ನ ಅವ್ರು ವ್ಯಕ್ತಪಡಿಸಿದ್ರು. ಇವಾಗ ಅದೆಲ್ಲವೂ ಕೂಡ ಇವತ್ತು ಅನಿತಾ ಮೇಡಮ್ ಅವರಿಗೆ ಅದರ ಸಹಕಾರದಿಂದ ಅವರು ಬಹುಬೇಗನೆ ಈ ಮಾರ್ಗದಲ್ಲಿ ಮೇಲೇರ್ಲಿಕ್ಕೆ ಸಹಕಾರಿ ಆಗ್ತಾ ಇದೆ. ಒಂದು ಗುರುವನ್ನ ಅಷ್ಟೇ ಶೀಘ್ರವಾಗಿ ಹೊಂದಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಗುರುವಿನಿಂದ ಅವರು ಮುಕ್ತಿಯೆಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ನಾವು ಉದಾಹರಣೆ ಸಹಿತವಾಗಿ ನೋಡಿದ್ದೇವೆ. ಹಾಗೆ ಪ್ರಾಣಶಕ್ತಿ ಬಲಿಷ್ಠವಾಗಿ ಇದ್ದಾಗ, ಪವಿತ್ರವಾದ ಪ್ರಾಣಶಕ್ತಿಯನ್ನು ನಾವು ಹೊಂದಿದಾಗ ಈ ರೀತಿ ನಾವು ಜನ್ಮಾಂತರದ ಒಂದು ಪಾಪಗಳನ್ನ ಅಲ್ಲಿಯೇ ಕಳೆದುಕೊಂಡು ಜನ್ಮಾಂತರದ ಒಂದು ನಮ್ಮ ದೈವೀ ಶಕ್ತಿಯ ಅನುಭವಗಳನ್ನ ಹೊಂದಿ ಅದನ್ನ ಈ ಜನ್ಮದಲ್ಲಿಯೂ ನಾವು ಪವಿತ್ರವಾಗಿ ಬಳಸಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ
ಹೇಳ್ತಾ ಇದ್ದಾರೆ. ಆ ಅರಿವಿಗೆ ಬರುತ್ತಿರುವ ವಾಸ್ತವದ ವಿರುದ್ಧವಾಗಿ ಒಂದು ಚೈತನ್ಯವು ನರ್ತಿಸುತ್ತಿರುವಾಗ ಪ್ರಾಣಶಕ್ತಿಯಲ್ಲಿ ವಿಪರೀತವಾದ ವೇದನೆ ಉಂಟಾಗುತ್ತದೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಯು ತಾನು ಹಿಂದೆ ಮಾಡಿದ ಅಪರಾಧಗಳನ್ನು ಮರೆಮಾಚಿ ಅಮಾಯಕನಂತೆ ಕಾಣಿಸಲು ಪ್ರಯತ್ನಿಸುತ್ತಿದ್ದರೆ ಆ ವ್ಯಕ್ತಿಯು ತನಗೆ ವಿರುದ್ಧವಾಗಿಯೇ ವ್ಯವಹರಿಸುತ್ತಿರುತ್ತಾನೆ. ಆ ವ್ಯಕ್ತಿಯ ನೈಜತೆಯಲ್ಲಿರುವ ಪ್ರಾಣಾಗ್ನಿಯು ವಿಪರೀತವಾದ ಸಂಘರ್ಷಣೆಗೆ ಒಳಗಾಗುತ್ತಿರುತ್ತದೆ. ಅಂತಹ ಪರಿಸ್ಥಿತಿ ಉಂಟಾದಾಗ ಆ ವ್ಯಕ್ತಿಯ ಶರೀರವು ಹಾಳಾಗಿ ಹೋಗುತ್ತದೆ. ಆದುದರಿಂದಲೇ ಮಾಡಿದ ಪಾಪಗಳನ್ನು ಒಪ್ಪಿಕೊಂಡು ಪಾಪ ಕ್ಷಮಾಪಣೆ ಕೋರುವ ವಿಧಾನದ ಅವಕಾಶಗಳನ್ನು ಚರ್ಚ್ಗಳಲ್ಲಿ ವಿಶೇಷವಾಗಿ ಅಳವಡಿಸಲಾಗಿದೆ. ಪಶ್ಚಾತ್ತಾಪಕ್ಕೊಳಗಾದ ವ್ಯಕ್ತಿಯು ಅನಂತರ ಆತ್ಮವಂಚನೆಯನ್ನು ಮಾಡಿಕೊಳ್ಳದೆ ಯಾವ ವ್ಯಕ್ತಿಗೂ ಮೋಸ ಮಾಡದೆ ಇರಬೇಕು. ನೋಡ್ರಿ, ಒಬ್ಬ ವ್ಯಕ್ತಿ ಮಾಡಿದಂತ ಅಪರಾಧಗಳನ್ನ ಅಥವಾ ಪಾಪಕರ್ಮಗಳನ್ನ ನಾವು ಅವುಗಳನ್ನ ಅರಿತುಕೊಂಡು ಅವುಗಳನ್ನ ಪಶ್ಚಾತ್ತಾಪದ ರೂಪದಲ್ಲಿ ಸ್ವಚ್ಛಗೊಳಿಸಿಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ಸಾಧ್ಯ ಅದನ್ನೇ ಬಿಟ್ಟು ನಾವು ಆ ಮೋಸವನ್ನೇ ನಮ್ಮ ದೊಡ್ಡಸ್ತಿಕೆ ಅಂತಕ್ಕಂಥ ರೀತಿಯಲ್ಲಿ ಅಹಂಭಾವದಿಂದ ವರ್ತಿಸಿದ್ದೇ ಆದ್ರೆ ನಾವು ಅದರಿಂದ ಹೊರಗೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಅಂಥ ವ್ಯಕ್ತಿಗೆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಎಳ್ಕಾಳಿನಷ್ಟು ಕೂಡ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇಲ್ಲಿ ನೋಡ್ಬೋದು. ನಮ್ಮ ಪಾಪಕರ್ಮಗಳನ್ನ ನಾವು ಕ್ಷೀಣ ಮಾಡ್ಕೊಳ್ಳಿಕ್ಕೆ ಚರ್ಚ್ಗಳಂತ ದೇವಾಲಯಗಳಲ್ಲಿ ಕ್ಷಮಾಪಣೆ ಕೋರ್ತಕ್ಕಂಥ ಒಂದು ವಿಶಿಷ್ಟ ವಿಧಾನ ಇರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತೇವೆ. ನಮ್ಮ ಭಯಗಳು ಬಹಳಷ್ಟು ವಾಸ್ತವಗಳನ್ನು ಮುಚ್ಚಿಡುತ್ತಾ ಸುಳ್ಳುಗಳ ಮೇಲೆ ಅವಲಂಬಿತರಾಗುವ ಬಹಳಷ್ಟು ಆಲೋಚನೆಗಳನ್ನು ಕೆಳಿಸುತ್ತಿರುತ್ತವೆ. ನೋಡ್ರಿ, ನಾವು ಎಷ್ಟೋ ನಮ್ಮ ವಾಸ್ತವಗಳನ್ನ ಸುಳ್ಳಿನಿಂದ ಮರೆಮಾಚಿ ಬಿಟ್ಟಿರ್ತೇವೆ. ಎಷ್ಟೋ ನಮ್ಮ ವಾಸ್ತವದ ಸಂಗತಿಗಳನ್ನ ಮುಚ್ಚಿಟ್ಟಿರ್ತೇವೆ. ಸುಳ್ಳುಗಳ ಹಿಂದೆ ಅವುಗಳನ್ನ ಇಟ್ಟು ನಾವು ಮುಂದೆ ವರ್ತಿಸಲಿಕ್ಕೆ ಸಿದ್ಧರಾಗಿರುತ್ತೇವೆ. ಇಂಥ ಆಲೋಚನೆಗಳು ಬಹಳಷ್ಟು ಮನುಷ್ಯನನ್ನ ಕೆರಳಿಸ್ತಕ್ಕಂಥದ್ದನ್ನ, ಇದರಿಂದಾಗಿ ಬಹಳ ಅಪಾಯಕರವಾದ ಪರಿಸ್ಥಿತಿಗಳು ತಯಾರಾಗಿ ನಮ್ಮ ಶರೀರದ ಅವಯವಗಳು ಕ್ರಮ ತಪ್ಪಿ ಹಾಳಾಗಿ ಹೋಗುತ್ತವೆ. ನೋಡ್ರಿ, ನಮ್ಮ ಶರೀರದ ಈ ರೀತಿ ನಾವು ಮಾಡಿದ್ದೇ ಆದ್ರೆ ಶರೀರದ ಅವಯವಗಳು ನಮ್ಮ ಕ್ರಮ ತಪ್ಪಿ ನಮ್ಮ ಹಿಡಿತ ತಪ್ಪಿ ಹಾಳಾಗಿ ಹೋಗ್ತಕ್ಕಂಥದ್ದನ್ನ ನಾವು ನೋಡಬಹುದು. ಅದಕ್ಕಾಗಿ ನಾವು ಏನು ಮಾಡ್ತಾ ಇದ್ದೇವೆ, ಬಹಳಷ್ಟು ನಮ್ಮ ಕರ್ಮಗಳನ್ನ ನಾವು ಮುಚ್ಚಿಡಲಿಕ್ಕೆ ಪ್ರಯತ್ನ ಪಡದೆ, ನಾವು ಸುಳ್ಳುಗಳ ಮರೆಮಾಚದೆ ಅದನ್ನ ಮುಕ್ತವಾಗಿ ಇಟ್ಟು ಅದನ್ನ ನಾವು ಆ ಕರ್ಮವನ್ನ ದಹಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ಬೇಕು ಹೊರತು ಅದನ್ನ ಮುಚ್ಚಿಟ್ಟು ದೊಡ್ಡಸ್ತಿಕೆಯನ್ನ ತೋರಿಸ್ತಕ್ಕಂಥದ್ದು ಒಳಿತ ಅಲ್ಲ ಅಂತಕ್ಕಂಥದ್ದನ್ನ ಇಲ್ಲೇ ಹೇಳ್ತಾ ಇದ್ದಾರೆ. ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ಪರಿಣಾಮಗಳಿಗೆ ತಲೆಬಾಗಿ ನಿಲ್ಲುವ ಮನುಷ್ಯರು ತಮ್ಮ ಪ್ರಾಣಶಕ್ತಿಯನ್ನು ಕ್ರಮೇಣ ಅಭಿವೃದ್ಧಿ ಆಗುತ್ತಿರುವುದನ್ನು ಗಮನಿಸಿಕೊಂಡು ನೋಡಬೇಕು. ನೋಡ್ರಿ, ಮಾಡಿದ ತಪ್ಪುಗಳನ್ನು ಒಪ್ಪಿಕೊಂಡು ನಾನು ಇದನ್ನು ಮಾಡಿದ್ದೀನಿ ಅಂತಕ್ಕಂಥ ಅಪಾಲಜಿ ನಮ್ಮಲ್ಲೇ ಇರಬೇಕು. ಅದನ್ನು ಒಪ್ಕೊಂಡು ನಾವು ಮುಂದೆ ಅದಕ್ಕೆ ತಲೆಬಾಗಿ ನಿಂತಾಗ ನಾವು ಮುಂದಿನ ಒಂದು ಕ್ರಮಕ್ಕೆ ಸಿದ್ಧರಾಗ್ತೇವೆ ಮತ್ತೆ ನಮ್ಮ ಪ್ರಾಣಶಕ್ತಿ ಹೆಚ್ಚಾಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದನ್ನ ಇಲ್ಲಿ ನೋಡ್ಬೋದು. ಕಾಲಕ್ರಮದಲ್ಲಿ ಯಶಸ್ಸಿನ ಪಥದಲ್ಲಿ ಪಯಣಿಸಬಲ್ಲರು. ಗತಕಾಲದಲ್ಲಿ ಸಾಮಾನ್ಯವಾಗಿ ನಮ್ಮಲ್ಲಿ ಎಲ್ಲರೂ ಎಷ್ಟೋ ಅಪರಾಧಗಳನ್ನು ಬಹಿರಂಗವಾಗಿಯೋ ರಹಸ್ಯವಾಗಿಯೋ ಮಾಡೇ ಇರುತ್ತೇವೆ. ಭೌತಿಕ ಆಯಾಮಗಳಲ್ಲಿ ಅಂತಹ ಅಪರಾಧಗಳು ನಿಶ್ಶೇಷವಾಗಲು ಎದುರು ನೋಡುತ್ತಿರುತ್ತದೆ. ಸಾಮಾನ್ಯವಾಗಿ ನಾವು ಆ ಅಪರಾಧಗಳೇ ಪುನರಾವರ್ತಿತರಾಗಲು ಯುಕ್ತ ಪರಿಸ್ಥಿತಿಗಳನ್ನು ವಿಶೇಷವಾಗಿ ನಿರ್ಮಿಸಿಕೊಳ್ಳುತ್ತಿರುತ್ತೇವೆ. ಆ ಅಪರಾಧದ ಚರಿತ್ರೆಗಳು ನಮ್ಮ ಸುಪ್ತ ಚೇತನ ಮಾನಸದಿಂದ ಹೊರಬಂದು ಅದರಿಂದ ಹೊರಬರುವ ಅವಕಾಶವು ನಮಗೆ ದೊರೆಯುತ್ತಿವೆ ಎಂಬ ಯಥಾರ್ಥವನ್ನು ನಾವು ಗ್ರಹಿಸಬೇಕಾಗುತ್ತದೆ. ನೋಡು, ನಾವು ಮಾಡಿದಂತಹ ತಪ್ಪುಗಳನ್ನೇ ಅಪರಾಧಗಳನ್ನೇ ಮರಳಿ 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 ಪುನರಾವರ್ತಿಸುತ್ತಾ ಅಪರಾಧಗಳಿಗೆ ಅಪರಾಧಗಳನ್ನ ಮಾಡ್ತಾ, ನೋಡ್ರಿ, ಒಂದು ತಪ್ಪಿಗೆ 100 ತಪ್ಪು ಮಾಡ್ಬೇಕಾಗ್ತದೆ, ಒಂದು ಸುಳ್ಳಿಗೆ 1000 ಸುಳ್ಳು ಹೇಳ್ಬೇಕಾಗ್ತದೆ ಅಂತಕ್ಕಂಥ ಒಂದು ಗಾದೆ ಮಾತಿದೆ. ಅದಕ್ಕಾಗಿ ನಾವು ಸುಳ್ಳುಗಳಿಂದ ನಮ್ಮ ತಪ್ಪುಗಳನ್ನ ಮರೆಮಾಚದೆ, ತಪ್ಪುಗಳಿಂದ ನಮ್ಮ ಕೃತ್ಯಗಳನ್ನ ಪಾಪಗಳನ್ನ ಮರೆಮಾಚದೆ ಅವುಗಳನ್ನ ಮುಕ್ತವಾಗಿ ಒಪ್ಪಿಕೊಂಡ್ರೆ ನಮಗೆ ಮುಂದಿನ ಜನ್ಮದಲ್ಲಿ ಇನ್ನೊಂದು ಹೊಸ ಅಧ್ಯಾಯವನ್ನ ಹೊಸ ಪುಟಕ್ಕೆ ಕಾಲಿಡಲು ಸಾಧ್ಯವಾಗುತ್ತದೆ ಅಂತಕ್ಕಂಥದ್ದನ್ನು ನೋಡಬಹುದು. ಇಲ್ಲಿ ನಾವು ಏನಾದ್ರೂ ಸುಪ್ತ ಚೇತನ ಮಾನಸದಿಂದ ಹೊರಗೆ ಬರಬೇಕು ಅಂತಂದ್ರೆ ಆ ಅಪರಾಧಗಳನ್ನು ಒಪ್ಕೊಳ್ಬೇಕು. ನಾವು ಆ ಮಾಡಿದಂತ ಕೃತ್ಯಗಳನ್ನ ಒಪ್ಕೊಂಡು ಅದಕ್ಕೆ ಅಪಾಲಜಿ ಆಗಿ ಅದಕ್ಕೆ ಕ್ಷಮೆ ಕೋರಿ ನಾವು ಮುಂದಿನ ಒಂದು ಕೆಲಸಕ್ಕೆ ಹೋಗ್ತಕ್ಕಂಥ ಮಾರ್ಗವನ್ನ ಹಿಡ್ಕೋಬೇಕು ಅಂತಕ್ಕಂಥದ್ದನ್ನ ಇಲ್ಲೇ ನೋಡ್ತೇವೆ. ಪ್ರಾಣಶಕ್ತಿ ನಮ್ಮ ಹಿಂದಿನ ಅಪರಾಧಗಳನ್ನು ನಮ್ಮ ಸುಪ್ತ ಚೇತನದ ಮಾನಸದಿಂದ ಹೊರತರುವುದರ ಜೊತೆಗೆ
ತಿಳುವಳಿಕೆಯಿಂದ ನಾವು ಅದರಿಂದ ಮುಕ್ತರಾಗಲು ಅಥವಾ ಆ ನಿಷ್ಠೂರ ನಿಜಗಳೊಂದಿಗೆ ಪರಿತಪಿಸಿ ಪಶ್ಚಾತ್ತಾಪ ಪಟ್ಟು ಅದಕ್ಕೆ ಸರಿಯಾದ ಮೌಲ್ಯವನ್ನು ಸಲ್ಲಿಸಲು ಬೇಕಾಗಿರುವ ಅವಕಾಶಗಳನ್ನು ನಮಗೆ ನೀಡುತ್ತಲೇ ಇರುತ್ತವೆ. ನೋಡ್ರಿ, ಈ ನಿಸರ್ಗ ನಮಗೆ ಯಾವಾಗಲೂ ನಮ್ಮ ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ, ನಮ್ಮ ಕರ್ಮಗಳನ್ನು ಕಳ್ಕೊಳ್ಳಿಕ್ಕೆ, ನಮ್ಮ ಪಾಪಗಳನ್ನು ತೊಳ್ಕೊಳ್ಳಿಕ್ಕೆ ಅವಕಾಶ ಕೊಡ್ತಿರ್ತದ. ಮೇಲಿಂದ ಮೇಲೆ ಅಂತ ಅವಕಾಶಗಳನ್ನು ನಮಗೆ ಕೊಡ್ತಿರ್ತದ. ಬಟ್ ನಾವು ಆ ಅವಕಾಶಗಳನ್ನು ಕೂಡ ಸರಿಯಾಗಿ ಬಳಸಿಕೊಳ್ಳದೆ ಏನ್ ಮಾಡ್ತೇವಿ, ಮತ್ತೆ ನಾವು ಅದೇ ತಪ್ಪುಗಳಿಗೆ ಜಾರ್ತಾ ಇರ್ತೇವೆ. ಆ ತಪ್ಪೇ ನಮ್ಮ ಶ್ರೇಷ್ಠ ಕೆಲಸ ಅಂತಕ್ಕಂತ ಒಂದು ಸ್ಥಿತಿಯಲ್ಲಿ ಉಳಿತೇವೆ. ಈ ರೀತಿ ಉಳಿಯೋದ್ರಿಂದ ನಾವು ಮತ್ತೆ ಕೂಡ ಆ ಒಂದು ಪಾಪದ ಕೂಪದಲ್ಲಿ ಬೀಳ್ಬೇಕಾಗ್ತದ. ನಮಗೆ ಯಾವುದೇ ಕ್ಷೇತ್ರಾಗ್ನಿಯನ್ನು ಹೊಂದಲಿಕ್ಕೂ ಕೂಡ ಸಾಧ್ಯವಾಗೋದಿಲ್ಲ. ಅದಕ್ಕಾಗಿ ನಮಗ ಕಾಲ ಕಾಲದಲ್ಲಿ ನಿಸರ್ಗ ಕೊಡ್ತಕ್ಕಂಥ ಸಂದರ್ಭಗಳನ್ನ ಬಳಸಿಕೊಂಡು ನಾವು ಮಾಡಿದ ಕೆಟ್ಟ ಕೃತ್ಯಗಳ ಒಂದು ಪರಿಣಾಮವನ್ನು ತೊಳಿತಾ ನಮ್ಮ ಪಾಪದ ಫಲಗಳನ್ನ ಕ್ಷೀಣಿಸ್ತಾ ಮುಂದೆ ಹೋಗ್ಬೇಕಾದದ್ದು ಬುದ್ಧಿವಂತರ ಲಕ್ಷಣ ಅಂತಕ್ಕಂಥದ್ದನ್ನ ಇಲ್ಲೇ ನೋಡಬಹುದು. ಇದರಿಂದಾಗಿ ಕೆಲವು ಕೆಲಸಗಳು ನಾವು ಮಾಡಬಾರದೆಂದು ತಿಳಿದಿದ್ದರೂ ಆ ಮಾಡಬಾರದ ಕೆಲಸಗಳನ್ನು ತಡೆಯಲು ಸಾಧ್ಯವಾಗದೆ ಮತ್ತೆ ಮತ್ತೆ ಮಾಡುತ್ತಿರುತ್ತೇವೆ. ನೋಡ್ರಿ, ನಾವ್ ಎಷ್ಟೋ ಸಲ ಅನ್ಕೊಂತೀವಿ ಸುಳ್ಳು ಹೇಳ್ಬಾರ್ದು, ಬಟ್ಟೆ ನಾವು ಯಾವಾಗೂ ಸುಳ್ಳು ಮಾತಾಡ್ಬಾರ್ದು ಅಂದ್ರೂ ಕೂಡ ಸುಳ್ಳು ಮಾತಾಡ್ಸ್ಲಿಕ್ಕೆ ಹಚ್ತದ. ಯಾಕಂದ್ರೆ ಮುಕ್ತ ಮನಸ್ಸಿನಿಂದ ಆ ಸುಳ್ಳನ್ನ ನಾವು ಬಿಟ್ಟು ಹೊರಗೆ ಬರ್ತಾ ಇಲ್ಲ. ಪಾಪವನ್ನ ಮಾಡಬಾರ್ದು, ನಾವು ಮಾಂಸಾಹಾರ ತಿನ್ನಬಾರ್ದು ಅನ್ಕೊಂತೀವಿ, ಬಟ್ ಮತ್ತೆ ಮಾಂಸಾಹಾರದ ಕಡೆಗೆ ನಮ್ಮ ಒಲವು ಹೋಗ್ತದ. ಯಾಕಂದ್ರೆ ಮುಕ್ತ ಮನಸ್ಸಿನಿಂದ ಆ ತಪ್ಪನ್ನ ಕರ್ಮವನ್ನ ನಾವು ಒಪ್ಕೊಳ್ತಾ ಇಲ್ಲ. ಅದಕ್ಕೆ ಮತ್ತೆ ಮಾರ್ಗ ಮಾಡಿ ಕೊಡ್ತೇವೆ. ಯಾರಿಗೂ ಕೂಡ ಮನಸ್ಸು ನೋಯಿಸ್ಬಾರ್ದು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಿಂತಾಗ ಅದನ್ನು ನಿಷ್ಠೂರವಾಗಿ ತಗೊಳ್ಬೇಕು. ಇವಾಗ ಗುರುಗಳು ನಮಗೆ ಹೇಳಿದ್ರು, ಚಡೆ ಏಟು ಕೊಟ್ಟಂತೆ ಹೇಳಿದ್ರು, ಚಾಟಿ ಏಟು ಕೊಟ್ಟು ಹೇಳಿದ್ರು, ನಿಮ್ಮ ಜೀವನದ ಗುರಿ ಏನು, ನಿಮ್ಮ ಮುಂದಿನ ಅಧ್ಯಾಯ ಏನು, ನೀವು ಮಾಡ್ತಕ್ಕಂಥ ಕೆಲಸ ಏನು ಅಂತಕ್ಕಂಥದ್ದನ್ನ ಅರಿತುಕೊಳ್ರಿ ಅಂತಕ್ಕಂಥದ್ದನ್ನ ನೀವು ಅರಿತುಕೊಳ್ಳದೆ ಹೋದ್ರೆ ನಿಮ್ಮನ್ನ ಇವತ್ತು ಈ ಚಡಿ ಏಟಿನಿಂದ ಎಚ್ಚರಗೊಳಿಸ್ತಾ ಇದ್ದೇನೆ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ರು. ಈ ಒಂದು ಅವಕಾಶವನ್ನು ನಾವು ಉಪಯೋಗ ತಗೊಂಡು ನಾವು ಮುಂದಿನ ನಮ್ಮ ಕ್ರಮವನ್ನ ಅನುಸರಿಸಿದ್ದೆ ಆದ್ರೆ ನಾವು ಉನ್ನತ ಹಂತದ ಬದುಕನ್ನ ಮಾಡ್ಲಿಕ್ಕೆ ಸಾಧ್ಯ ಅದ. ಇಲ್ಲ ನಮಗೆ ಎದಕ್ ಬೇಕು ಇದು ಅಂತ ನಾವು ಬಿಟ್ಬಿಟ್ರೆ ನಾವು ಅಲ್ಲೇ ಉಳಿತೇವಿ, ಮತ್ತು ಅದೇ ಸ್ಥಿತಿನಲ್ಲಿ ಉಳಿತೇವಿ, ಅದೇ ಸ್ಥಿತಿಯಲ್ಲಿ ಉಳಿತೇವಿ, ಅದೇ ಆಯಾಮದಿಂದಲೇ ಹಿಂದೆ ಹೊರತಕ್ಕಂತ ಪರಿಸ್ಥಿತಿ ಬರ್ತದ ಹೊರತು ನಾವು ಮುಂದೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದನ್ನು ನೋಡಬಹುದು. ಎಲ್ಲಾ ಋಣಗಳನ್ನು ಈ ಭೌತಿಕ ಭೂ ಆಯಾಮದ ಮೇಲೆ ಖಚಿತವಾಗಿಯೂ ತೀರಿಸಲೇಬೇಕು. ಈಶೆಯು ಋಣವಿಲ್ಲದವರೇ ಧನ್ಯರು. ನೋಡ್ರಿ, ಎಲ್ಲಾ ಋಣಗಳನ್ನ ನಾವು ಈ ಭೂಮಿಯ ಮೇಲೆ ತೀರಿಸ್ಲಿಕ್ಕೆ ಬೇಕು. ಇವತ್ತು ಮಾಡಿದ್ದು ನಾಳೆ ಅದನ್ನ ಅನುಭವಿಸ್ಲಿಕ್ಕೆ ಬೇಕು. ಅದಕ್ಕೆ ಲೆಕ್ಕ ಚುಕ್ತ ಆಗ್ಲಿಕ್ಕೆ ಬೇಕು. ಇಲ್ಲ ಅಲ್ಲಿಯವರೆಗೆ ನಮಗೆ ಯಾವುದೇ ರೀತಿಯ ಮುಕ್ತಿ ಅಂತಕ್ಕಂಥದ್ದು ಸಿಗೋದಿಕ್ಕೆ ಸಾಧ್ಯ ಇಲ್ಲ. ಹಿಂಸೆ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಈ ಒಂದು ಋಣವನ್ನ ಕಳ್ಕೊಂಡು ಮುಂದೆ ಹೋದ್ರೆ ಬಹಳ ಧನ್ಯತಾ ಭಾವನೆಯಿಂದ ಆತ ಒಂದು ಉನ್ನತ ಹಂತವನ್ನು ತಲುಪಲಿಕ್ಕೆ ಸಾಧ್ಯ ಅದ. ಅದಕ್ಕಾಗಿ ಹಿಂಸೆ ಅಂತಕ್ಕಂಥ ಋಣವನ್ನ ನಾವು ಯಾವತ್ತೂ ನಮ್ಮ ಆಕಾಶಿಕ ರೆಕಾರ್ಡ್ನಲ್ಲಿ ಕಾಯ್ಕೊಳ್ಬಾರ್ದು. ನಮ್ಮ ಕರ್ಮದಲ್ಲಿ ಅದು ಇರಬಾರ್ದು. ಅದನ್ನ ಮುಕ್ತಗೊಳಿಸಿ ಹಿಂಸೆ ಯಾವುದೇ ಮಾನಸಿಕವಾದಂತ ದೈಹಿಕವಾದಂತ ಹಿಂಸೆಯನ್ನ ಯಾರಿಗೂ ಕೂಡ ಮಾಡದೆ ನಾವು ಏನಾಗ್ಬೇಕು, ನಿಷ್ಠೂರವಾಗಿ ಅವುಗಳನ್ನ ಬಿಟ್ಟು ಸ್ವಚ್ಛವಾಗಿ ನಾವು ಏನ್ ಮಾಡ್ಬೇಕು, ಈ ಹಿಂಸೆಯನ್ನ ತೊಳೆದುಕೊಂಡು ನಮ್ಮ ಎಲ್ಲ ಕರ್ಮಗಳನ್ನ ಖಾಲಿ ಮಾಡಿಕೊಂಡು ನಾವು ಮುಂದಿನ ಒಂದು ಕ್ಷೇತ್ರಾಗ್ನಿಯನ್ನು ಹೊಂದಲಿಕ್ಕೆ ಪ್ರಯತ್ನ ಪಡಬೇಕು. ಇದಕ್ಕೆಲ್ಲದಕ್ಕೂ ಕೂಡ ನಮ್ಮಲ್ಲಿರ್ತಕ್ಕಂಥ ಪ್ರಾಣ ಶಕ್ತಿಯೇ ಪೂರಕವಾಗ್ತದ ಹೊರತು ಪ್ರಾಣ ಶಕ್ತಿ ಇಲ್ಲದ ಹೊರತು ನಾವು ನಮ್ಮ ಕರ್ಮಗಳನ್ನು ತೊಳ್ಕೊಳ್ಳಿಕ್ಕೆ ಅಥವಾ ಆ ಜ್ಞಾನವನ್ನು ಹೊಂದಲಿಕ್ಕೆ ನಮ್ಮಿಂದ ಸಾಧ್ಯವಾಗೋದಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇವಾಗ ನಮಗ ಚಿತ್ತಪ್ಪ ಗುರುಗಳು ಹೇಳಿದಂಗ ನೀವ್ ಇನ್ನೂ ಎಲ್ಲಿದ್ದೀರಿ, ನೀವಿನ್ನೂ ಯಾವುದಕ್ಕ ತೊಲಕ್ ಹಾಕೊಂಡಿದ್ದೀರಿ, ಯಾವುದಕ್ಕೆ ಜೋತ್ ಬಿಟ್ಕೊಂಡ್ ಕೂತಿದ್ದೀರಿ, ನಿಮ್ಮ ಭೌತಿಕ ಆಶೆಗಳಿಗೋ ಅಥವಾ ನಿಮ್ಮ ಜೀವನದ ಕೆಲವೊಂದು ಅಡೆರುತೊಡರುಗಳಿಗೆ ಅವುಗಳನ್ನ ಮೆಟ್ಟಿ ನಿಂತು ನೀವು ನಿಮ್ಮ ಜೀವನದ ಉದ್ದೇಶವನ್ನ ಸಫಲಗೊಳಿಸ್ರಿ ಅಂತಕ್ಕಂಥ ಒಂದು ಮಾತನ್ನ ಬಹಳ ನಿಷ್ಠೂರವಾಗಿ ಹೇಳಿದ್ರು. ಆ ರೀತಿ ನಾವು ನಿಷ್ಠೂರವಾಗಿ ನಿಂತಾಗ ಮಾತ್ರ ನಮ್ಮ ಸಫಲತೆಯನ್ನು ನಾವು ಕಾಣಬಹುದು. ನಾವು ನಿಷ್ಠೂರವಾಗಿ ನಿಂತು ನಮ್ಮ ಸಫಲತೆಯ ಮಾರ್ಗದೆಡೆಗೆ ಸಾಗಿದಾಗ ಆ ಪ್ರಾಣಶಕ್ತಿ ಅಂತಕ್ಕಂಥದ್ದು ಆಟೋಮೆಟಿಕ್ ಆಗಿ ನಮ್ಮ ಬೆನ್ನ ಹತ್ತುತ್ತದೆ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಈ ಅಧ್ಯಾಯದಲ್ಲಿ ನೋಡಬಹುದು. ಇಲ್ಲಿಗೆ ಅಂತಃಶಕ್ತಿ ಅಂತಕ್ಕಂಥ ಒಂದು ಅಧ್ಯಾಯ ಮುಕ್ತಾಯವಾಗ್ತದೆ. ಇಲ್ಲಿಗೆ ನಾನು ಇವತ್ತಿನ ಸ್ವಾಧ್ಯಾಯವನ್ನ ಇಲ್ಲಿಗೆ ಮುಗಿಸಿ
ಎಲ್ಲರೂ ಕೂಡ ಧ್ಯಾನಕ್ಕೆ ನಾವು ಒಳಗಾಗೋಣ ಅಂತಕ್ಕಂತಹ ಮಾತನ್ನು ಹೇಳ್ತಾ, ಎಲ್ಲರೂ ಶಕ್ತಿದ್ರೆ ತೆಗೆದಿಟ್ಟು ಬೆನ್ನು ಕುತ್ತಿಗೆ ನಿತಂಬವನ್ನ ನೇರವಾಗಿ ಇಟ್ಕೊಂಡು ಧ್ಯಾನದಲ್ಲಿ ಕುಳಿತುಕೊಳ್ಳಿ. ಕೇವಲ ಉಸಿರಿನ ಮೇಲೆ ಲಕ್ಷ್ಯವಿದೆ. ಕೇವಲ ಉಸಿರಿನ ಮೇಲೆ, ಕೇವಲ ಉಸಿರನ್ನು ಲಕ್ಷಿಸಿ. ಕೇವಲ ಉಸಿರನ್ನು ನೀವು ತೆಗೆದುಕೊಳ್ಳುವ ಉಸಿರು, ನೀವು ಬಿಡುವ ಉಸಿರಿನಲ್ಲಿ ಒಂದಾಗಿ ಆ ಎರಡು ಉಸಿರಿನಲ್ಲಿ ಒಂದಾಗ ನೀವು ಸುಷುಮ್ನದಲ್ಲಿ ಒಂದಾಗುತ್ತೀರಿ. ಅದರಲ್ಲಿ ಮರ್ಜ್ ಆಗಿರಿ. ಸುಷುಮ್ನದಲ್ಲಿ ಮರ್ಜ್ ಆಗಿರಿ. ಯಾವಾಗ ನೀವು ಸುಷುಮ್ನದಲ್ಲಿ ಒಂದಾಗುತ್ತೀರೋ ಆಗ ನಿಮ್ಮ ಸಹಸ್ರಾರ ಚಕ್ರವು ಆಕ್ಟಿವೇಟ್ ಆಗುತ್ತದೆ. ಸಹಸ್ರಾರ ಚಕ್ರವನ್ನು ದೇವರು ಬ್ರಹ್ಮರಂಧ್ರವು ತೆಗೆದುಕೊಳ್ಳುತ್ತದೆ. ಆ ಬ್ರಹ್ಮರಂಧ್ರವನ್ನು ವಿಶ್ವ ಪ್ರಾಣಶಕ್ತಿ, ವಿಶ್ವ ಕ್ಷೇತ್ರಾಗ್ನಿ ನಿಮ್ಮನ್ನು ಪ್ರವೇಶಿಸಿ ನಿಮ್ಮ ಈ ಶರೀರವನ್ನು, ನಿಮ್ಮ ಮನಸ್ಸನ್ನು ಪ್ರವೇಶಿಸುತ್ತದೆ. 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 ಪ್ರವೇಶಿಸುತ್ತದೆ.
ಕೊನೆ 2 ನಿಮಿಷ ಮಾಸ್ಟರ್ಸ್. ಕೊನೆ 1 ನಿಮಿಷ.30 seconds. Ten seconds. Five, four, three, two,
1 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಂಡು ಕಣ್ಣುಗಳ ಮೇಲೆ ಇಟ್ಕೊಳ್ಳಿ ಮಾಸ್ಟರ್ಸ್ ಫಾರ್ 5 seconds. 5 4 3 2 1 0. ನಿಧಾನವಾಗಿ ನಿಮ್ಮ ಕಣ್ಣುಗಳ ಮೇಲಿನ ಕೈಗಳನ್ನ ತೆಗಿರಿ. ಕಣ್ಣುಗಳ ನಿಧಾನವಾಗಿ ಓಪನ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನಿಸಿದ ಎಲ್ಲ ಮಾಸ್ಟರ್ಸ್ಗಳಿಗೆ ಅನಂತ ಕೋಟಿ ಕೋಟಿ ಧನ್ಯವಾದಗಳನ್ನ ಅರ್ಪಿಸುತ್ತಾ, ನನ್ನೊಂದಿಗೆ ಧ್ಯಾನಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ, ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರು ಮೇಡಮ್ ನಿಮ್ಮ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಮೇಡಮ್ ಇವತ್ತು. ಚೆನ್ನಾಗಿತ್ರಿ ಮೇಡಮ್? ನಾ ಕೊನೆಗೆ ಕೇಳಲಿಲ್ಲ, ಈ ಕಡೆ ಜಾಯಿನ್ ಆದೆ. ಹೌದೇನ್ರಿ? ಹಾ ಹಾ ಹಾ. ಒಂದ್ 2 ನಿಮಿಷ ನಾನು ಈ ಕಡೆ ಜಾಯಿನ್ ಆಗ್ಬಿಟ್ಟೆ ನಿಮ್ಮ ಗ್ರೂಪ್ನ್ಯಾಗ. ಅದೇ ನನಗ ಪ್ರಾರಂಭದಲ್ಲಿ ಸರ್ದು ಇದು ಶುರು ಆಯ್ತಲ್ಲ, ಮೊದ್ಲಂತೂ ಕುಂದಗೋಳ ಸರ್ ಶುರು ಮಾಡಿದ್ರು, ನಡುವೆ ಸರ್ ಜಾಯಿನ್ ಆದ್ರೆ ಎಷ್ಟು ಖುಷಿ ಆಯ್ತ್ರಿ ನನಗ್ ಸರ್ ಧ್ವನಿ ಕೇಳಿ. ಅಷ್ಟು ಖುಷಿ ಆಯ್ತು. ಏನೋ ಬೇಕು ಅನ್ಸ್ಲಿಕ್ಕತ್ತಿತ್ತು 2-3 ದಿವಸದಿಂದ. ಸ್ವಲ್ಪ ಯಾಕೋ ಡ್ರೈ ಅನ್ಸಕತ್ತಿತ್ತು. ಸ್ವಲ್ಪ ಇದು ಬೇಕ ಅನ್ಸಕತ್ತಿತ್ತು. ಸರ್ ಧ್ವನಿಕೆ ಬಹಳ ಡೀಪ್ ಹೋಗ್ಬಿಟ್ಟೆ ಅದ್ರೊಳಗ, ಹೊರಗ್ ಬರ್ಲಿಕ್ಕೆ ಆಗ್ಲಾರ್ದಂಗ. ಅಷ್ಟಾಯ್ತು. ಆಗಿಂದ ನನಗ ಈಗ ನಿನ್ನೆ ಮೊನ್ನೆ ಧ್ಯಾನದೊಳಗೇನೆ ಮೇಡಮ್ ಪೂರಾ ನಮ್ಮ ಧ್ಯಾನದ ಪ್ರಕ್ರಿಯೆ ಅದ್ಭುತವಾಗಿ ಬೆಳಿಲಿಕ್ಕತ್ತಿತ್ತು. ಅದರಿಂದಾಗಿ ಇಡೀ ಕಾಶಿ ಕ್ಷೇತ್ರ ಎಲ್ಲ ಶಂಭಾಲ ಆಗಿ ಪರಿವರ್ತನೆ ಆಯ್ತು. ಲಾಸ್ಟಿಗೆ ಶಂಭಾಲ ಆಗಿ ಪರಿವರ್ತನೆ ಆಗಿ ನಾವೇನ್ ಧ್ಯಾನ ಮಾಡ್ತಾ ಇದ್ವಿ ಅಲ್ಲ, ನದಿಯೊಳಗ ನಿಂತ್ಕೊಂಡು ಧ್ಯಾನ ಮಾಡೋರು ಎಲ್ಲರೂ ಬೆಳಕಿನ ರೂಪದೊಳಗ ಪರಿವರ್ತನೆ ಆಗಿ ಶಂಭಾಲದೊಳಗ ಕೂತು ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಆಯ್ತಲ್ಲಪ್ಪ, ಇದು ಎಂಡ್ ಆಯ್ತಲ್ಲ, ಇನ್ನು ಮುಂದೆ ಏನ್ ಮಾಡ್ಬೇಕು ಅನ್ನಂಗ ಅನಸ್ತ ನನಗ. ಅದೇ ಪ್ರಶ್ನೆ ಬಂತು. ಮತ್ತನು ನಾನು ಇನ್ನ ಏನ್ ಮಾಡ್ಬೋದು ಪ್ರಶ್ನೆ ಹಾಕೊಂಡೆ ಇದು ಮಾಡ್ದೆ. ಖರೆ ಮತ್ ಮುಂದೇನು ನನಗ ಇದಾಗ್ಲಿಲ್ಲ. ಅದಕ್ಕೆ ಸರ್ ಮಾತಾಡ್ತೀನಿ ಅಂತಂದಾರ, ನೋಡ್ಬೇಕ್ರಿ ಇನ್ ಮುಂದೇನು ಅಂತ. ಇದೇ ಪ್ರಶ್ನೆಯನ್ನ ಸ್ತ್ರೀ ಮತ್ತು ಪುರುಷ ಶಕ್ತಿ ಮರ್ಜ್ ಆಯ್ತು. ಅದು ನಮ್ಮ ಬ್ರಹ್ಮರಂಧ್ರದಿಂದ ಮೇಲೆ ನಮ್ಗೆ ಚಕ್ರದಲ್ಲಿ ಸ್ಫೋಟ ಆಯ್ತು. ಅದ್ರ ಮುಂದಿನ ಗತಿ ಏನು ಅಂತ ನೀವು ಕೇಳಿದ್ರಿ? ಹೌದು, ಅದಕ್ಕೆ ಮುಂದಿನ ಹಂತ ಇರ್ತಾವು, ಅಂತ್ಯ ಅನ್ನೋದಿಲ್ಲ. ಇದು ಹಂಗೆ ಇದ್ ಮಾಡ್ಕೋತೆ ಹೋಗೋದು ತಂದ್ರಲ್ರಿ. ಆ ಶಿವ ನಿತ್ಯ ಎಷ್ಟ್ ಮಾಡಿದ್ರು ಧ್ಯಾನದೊಳಗೆ ಇರ್ತಾನೆ. ಹಂಗ ಧ್ಯಾನ ನಮ್ಮ ಉದ್ದೇಶ ಅಂತೂ ನಮ್ಮ ಉದ್ದೇಶಗಳನ್ನೇ ನಾವು ಈಡೇರಿಸ್ತಾ ಹೋಗೋದು ಅಷ್ಟೇ. ನಮಗೆ ಸಸ್ಯ ಸಂಕುಲವನ್ನ ಮಿನರಲ್ ಏನ್ ಕೆಲಸ ಸಿಗ್ತದ ಮಾಡ್ಕೊತ ಹೋಗೋದು ಅಷ್ಟೇ. ಮತ್ತೆ ರಚಿಸೋದು, ಪಿರಾಮಿಡ್ ರಚಿಸೋದು, ಇದನ್ನ ಕೆಲಸ ಕೊಟ್ಟಾರ. ಇದೇ ಕೆಲಸ ಮಾಡ್ಕೊಂತ ಹೋಗೋದು ಅಂತ ಹೇಳಿ. ಅದಕ್ಕೆ ಇವತ್ತು ನಾನು ಟೈಮ್ ಇದ್ದಿದ್ದಿಲ್ಲ, ಮಾತಾಡ್ಲಿಲ್ಲ ಸರ್ ಜೊತೆ. ಅದಕ್ಕೆ ನಾನು ಇದ್ದೇನೆ. ಮತ್ ಲಾಸ್ಟ್ ಹಂಚ್ಕೋಬೇಕು ಅನಿಸ್ತು. ಮತ್ತೆ ಟೈಮ್ ಸರ್ ಯಾಕಂದ್ರೆ ಇವ್ರು ಅನಿತಾ ಮೇಡಮ್ ಅಂದ್ರೆ ಬಹಳ ಇಂಟ್ರೆಸ್ಟೆಡ್ ಇತ್ತು. ಅದನ್ನ ಸರ್ ಸೋಲಾಪುರದಾಗ ಅದಾರೇನ್ರಿ ಈಗ? ಏನ್ ಗೊತ್ತಾಗ್ಲಿಲ್ಲ ನೋಡ್ರಿ ನನಗೆ ಯಾವ ಊರಂತ. ಅವ್ರ ಮೇಡಮ್ ಅವ್ರು ಸೋಲಾಪುರ ಅಲ್ಲ, ಅವ್ರು ಸೋಲಾಪುರದವ್ರೇನ್ರಿ? ನನಗೂ ಗೊತ್ತಿಲ್ಲ. ಮನ್ಯಾಗ ಅದೀನಿ ಅಂತ ಹೇಳಿದ್ರಲ್ಲ, ಅವ್ರು ಸೋಲಾಪುರ ಅವ್ರು. ಅಲ್ಲಿದಾರೋ ಏನು ಗೊತ್ತಾಗ್ಲಿಲ್ಲ ನಂಗೆ. ಅದು ಇನ್ನೊಬ್ರು ಮೇಡಮ್ ಅವ್ರ ಇದು ನನಗ ಅವ್ರದನ್ನು ಪರಿಚಯ ಇಲ್ಲ, ಹಿಂಗಾಗಿ ಎಲ್ಲಿಯವ್ರಂತ ಗೊತ್ತಾಗ್ಲಿಲ್ಲ. ಅವ್ರು ನರ್ಮದಾ ಮೇಡಮ್ ಸೋಲಾಪುರದವ್ರು. ಅವರು ಸೋಲಾಪುರದವ್ರು ಏನ್ರಿ? ಅಲ್ಲಿ ಅದಾರೋ ಏನ್ ಮತ್ ಬೆಂಗಳೂರಿನಾಗ ಅದಾರೋ ಗೊತ್ತಿಲ್ಲ, ನನಗೂ ಗೊತ್ತಿಲ್ಲ ಈಗ ಸದ್ಯ. ಇವತ್ತು ಬಾಳ ಚಂದ ಇತ್ರಿ ಮೇಡಮ್ ಸಂಜಿನಾಗ. ಅದೇ ಬಾಳ ಚಂದ ಐತ್ರಿ. ಸರ್ ಧ್ಯಾನ ಮಾಡಿಸಿದ್ದು ವಂಡರ್ಫುಲ್ 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 ವಂಡರ್ಫುಲ್. ಬಿಡ್ಲಿಕ್ ಆಗ್ಲಾರ್ದಂಗ ಪೂರ ಧ್ಯಾನದಿಂದ ಹೊರಗ್ ಬರ್ಲಿಕ್ಕೆ ಆಗ್ಲಾರ್ದಷ್ಟು ಇದಾಗ್ಲಿಕ್ಕತ್ತಿತ್ತು. ಭಾರಿ ಏನೇನೋ ಆದ್ರೆ ಏನು ನೆನಪುಳಿ ಹೇಳ್ಬೇಕು. ಬಾಡಿಲೆಸ್ ಅನ್ನಂಗ್ ನೋಡ್ರಿ ನಮ್. ಹೌದೌದು ಹೌದು, ಫುಲ್ ಬಾಡಿ ಅನ್ನೋಷ್ಟು ಇದ್ರೊಳಗಿದೀವಿ ನೋಡ್ರಿ ನಾನಾರ. ಹೌದು, ಹಂಗೆ ಆಗೇತ್ರಿ ಮೇಡಮ್. ಅವ್ರ ಅಂದ್ರಲ್ಲ, ನಾನಲ್ಲ ಎಲ್ಲಾ ಮರ್ತು ಕೂಡ್ರಿ ಅಂದ್ರ ಅವಾಗೇ ಇದಾಗ್ಬಿಟ್ಟು ಪೂರಾ ಬಾಡಿಲೆಸ್ ಆದಂಗೆ ಆಯ್ತು. ನಿಮ್ದು ಚೆನ್ನಾಗಿತ್ರಿ ಮೇಡಮ್. ಇವತ್ತಿನ ಸ್ವಾಧ್ಯಾಯ ಚೆನ್ನಾಗಿತ್ತು. 2-3 ದಿವಸ ನಾವು ಮಿಸ್ ಮಾಡ್ಕೊಂಡಿದ್ವಿ. 2-3 ದಿವಸ ನನಗೆ ನೆಟ್ ಆಗಿ ಸಿಗ್ಲಿಲ್ಲ. ಅದು ಗ್ರೂಪ್ ಇದು 7:30 ಗ್ರೂಪ್ಗೆ ಅಷ್ಟೇ. ಆಮೇಲೆ ಈ ಧ್ಯಾನನ ಎಷ್ಟು ಡೀಪ್ ಇತ್ತು ನೋಡಿದ್ರಿಲ್ರಿ ಮೇಡಮ್?
ಈ ಧ್ಯಾನ ಡೀಪ್ ಇತ್ರಿ. ಗೊತ್ತ ತಕ್ಷಣ ಒಳಗ ಇಳಿಲಿಕತ್ತಿತ್ತು. ಹೌದೌದು, ಬಹಳ ಡೀಪ್. ಬಹಳ ಜ್ಞಾನ ಮಾತ್ರ ಇವಾಗ ಬಹಳ ಡೀಪ್ ಆಗ್ತಾ ಇದೆ. ಡೀಪ್ ಆಗ್ಲಿಕತ್ತ, ಬಹಳ ಚಂದ ಆಗ್ಲಿಕತ್ತ. ಚೆನ್ನಾಗಿದೆ. ವಿಜಯಲಕ್ಷ್ಮಿ ಮೇಡಮ್ ಅದಾರಿಲ್ರಿ ಇವತ್ತು? ಅದಾರ ಮಾಡಮರೆ. ಈ ಎಲ್ಲ ಕೇಳ್ತಾ ಇದ್ದೀನಿ, ನಾವ್ ಯಾವಾಗ ಈ ಸ್ಟೇಜಿಗೆ ಬರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಎಲ್ಲ ಬರ್ತೀರಿ, ಅಲ್ಲ ಎಲ್ಲ ಬರ್ತೀರಿ ಮೇಡಮ್, ಎಲ್ಲ ಬರ್ತೀರಿ. ವಿಜಯಲಕ್ಷ್ಮಿ ಹೇಳ್ರಿ. ನಾಳೆ ಟೈಮ್ ಸಿಕ್ತಂತಂದ್ರ ಇವತ್ತ ಸಂಜಿಕ್ ಅವ್ರು ಮಾಡ್ಸಿದ್ದು ಇದು ಬಂತಂದ್ರ ನೋಡ್ರಿ ಅದು. ಅದು ಯೂಟ್ಯೂಬ್ ಇಲ್ರಿ ಮೇಡಮ್, ಯೂಟ್ಯೂಬ್ ಅಲ್ಲ ಅದು ಯೂಟ್ಯೂಬ್ ಇಲ್ಲ, ಯೂಟ್ಯೂಬ್ ಇಟ್ಟಿಲ್ಲ. ಅದೇ ಹೇಳಿದ್ರಲ್ಲ ಸರ್, ಎಷ್ಟು ಯೂಟ್ಯೂಬ್ ಇಲ್ಲ, ಅದಕ್ಕೆ ಹಿಡಿದು ಕೂಡ್ಸಿ ನಿಮಗೆ ಇದು ಟ್ರೈನಿಂಗ್ ಕೊಡ್ಬೇಕಂತ ಹೇಳಿ ಯೂಟ್ಯೂಬ್ ಇಲ್ಲ ಅದು. ರೂಮ್ನಾಗ ಹಾಕಿ ಲಾಕ್ ಮಾಡ್ದಂಗ್ ಮಾಡಿ ನಿಮ್ಗೆಲ್ಲಾ ಹೇಳಿಕತ್ತೀನಿ. ಯೂಟ್ಯೂಬ್ ಒಳಗ್ ಹಂಚ್ಕೊಂಡಿದ್ರ 1000 ಮಂದಿ ಬರ್ತೀವಿ. ಲಾಸ್ಟ್ ಗೆ ಅಲ್ಲೇ ಇದ್ದು ಆಮೇಲೆ ಬಂದಿನ್ರಿ ಈ ಕಡೆ. ಹೌದೇನ್ರಿ? ಹ್ಞೂನ್ರಿ, ಯಾಕಂತಂದ್ರ ನಂದು ಇದು ಏನು ಯಾಕ ನಾ ಬದುಕಿದೀನಿ ಹೇಳ್ರಿ ಅಂತ ಹೇಳ್ಯಾರ ಇವತ್ತಿಂದ. ಹೌದು. ಇವತ್ತೆಲ್ಲಾರು ಇದನ್ ಮಾಡ್ರಿ, ಇವತ್ತ ಅದೇ ನಿಮ್ಗ ಹೌದೌದು. ಅದನ್ನೇ ಇದು ಮಾಡ್ರಿ ಅಂತಂದಾರ. ಅದ್ ನನಗೂ ಕನ್ಫ್ಯೂಷನ್ ಆಯ್ತು, ಅಲ್ಲೇ ಕೇಳ್ಲಿಯೋ ಈ ಕಡೆ ಬರ್ಲಿಯೋ, ಈ ಕಡೆ ನೀವೆಲ್ಲ ವೇಟ್ ಮಾಡ್ತಿರ್ತೀರಿ ಅಂತ ಹೇಳಿ ಮತ್ತೆ 9 ಆಗ್ಲಿಕ್ ಬಂತು, ನಾನ್ ನೋಡ್ಲಿಲ್ಲ. ಸರ್ ಅಂದ್ರು 9 ಕ್ಲಾಸ್ ಟೈಮ್ ಆತ್ರಿ ಅಂತ ಹೇಳಿ. ಅವಾಗ ನಾನು ಮತ್ತ 2 ನಿಮಿಷ ಬಿಟ್ಟು ಮತ್ತೆ ಇನ್ನು 2 ನಿಮಿಷ ಇತ್ತು ಈ ಕಡೆ ಬಂದು ಜಾಯಿನ್ ಆದೆ. ಹೌದೌದು, ಅದಕ್ಕೆ ಮತ್ತೆ ಎರಡು ಉಳಿಯಂಗಿಲ್ರಿ ಮೇಡಮ್, ಅದನ್ನ ಮೊಬೈಲ್ ಎರಡು ಉಳಿಯಂಗಿಲ್ಲ. ಎರಡು ಉಳಿಯಂಗಿಲ್ರಿ. ಉಳಿದ್ರುನು ಅದು ಇದನ್ನು ಆಗಂಗಿಲ್ಲ, ಕಾನ್ಸಂಟ್ರೇಷನ್ ಆಗಂಗಿಲ್ಲ. ಅದಕ್ಕೆ ಇನ್ನೊಂದು ಮೊಬೈಲ್ ಆದ್ರೆ ಉಳಿಬಹುದು. ನಿಮಗ್ ಫೋನ್ ಮಾಡಿದೆ, ಮತ್ತೆ ನೀವು ಜಾಯಿನ್ ಆಗಿರ ಇಲ್ಲ ಅಂತ ಹೇಳಿ ಮತ್ತೆ ಈ ಕಡೆ ಶುರು ಮಾಡಿದ್ವಿ. ಇವ್ರು ಒಬ್ರು ಬಂದ್ ಜಾಯಿನ್ ಆದ್ರು, ಚಲೋ ಆಯ್ತು. ಮತ್ತೆ ಚಲೋ ಆಯ್ತ್ರಿ. ಓಕೆ ಮೇಡಮ್, ನಾಳೆ ಭೇಟಿಯಾಗೋಣ. ನಾಳೆ ಮತ್ತೆ ಇನ್ನಿಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು ಎವ್ರಿಬಡಿ. ಥ್ಯಾಂಕ್ ಯು.